ನಾನು ಉಸ್ತುವಾರಿ ಸಚಿವ ಮೈಸೂರು ಇದ್ದಾಗಲೇ ಅದು ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಸರ್ಕಾರನೂ ಕೂಡ ಆದೇಶ ಮಾಡಿದ್ರು, ಯಾವುದು ಅಕ್ವಿಸಿಷನ್ ಆಗದೆ ಸೈಟ್ ಮಾಡಿದ್ರೆ ಅದಕ್ಕೆ ಅವರಿಗೆ ಬೆನಿಫಿಷಿಯರಿ ಆಗಿ 50% ಸೈಟ್ನ ಡೆವಲಪ್ಡ್ ಸೈಟ್ ಕೊಡಬೇಕು ಅಂತಕ್ಕಂಥದ್ದಾಗಿದೆ. ಈಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ 40-60% ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಒಬ್ಬರಿಗೇನು ಕೊಟ್ಟಿಲ್ಲ, ಬೇಕಾದಷ್ಟು ಜನರಿಗೆ ಈ ಥರ 50% ನಿವೇಶನವನ್ನು ತೆಗೆದುಕೊಂಡಂಥ ಮತ್ತು ಕೊಟ್ಟಂಥ ನಿದರ್ಶನಗಳು ಬೇಕಾದಷ್ಟಿದೆ. ಅದು ನಮ್ಮದೇ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಧರ್ಮಪತ್ನಿಯವರು ಅಪ್ಲೈ ಮಾಡಿದರು. ಕಾನೂನು ಪ್ರಕಾರ ಎಲ್ಲರಿಗೂ ಕೊಟ್ಟಿದ್ದಂಗೆ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಬಟ್ ಇತ್ತೀಚೆಗೆ ದ್ವೇಷದ ರಾಜಕಾರಣ ಮಾಡ್ತಾರೆ ಮುಖ್ಯಮಂತ್ರಿಗಳ ಮೇಲೆ. ಅದಕ್ಕೆ ಧರ್ಮಪತ್ನಿಯವರಿಗೆ ಬೇಜಾರಾಗಿ, ಯಾಕೆ ನನ್ನಿಂದ ನಮ್ಮ ಯಜಮಾನರಿಗೆ 40 ವರ್ಷ ಇತಿಹಾಸದಲ್ಲಿ ಕೆಟ್ಟ ಹೆಸರು ಬಂದಿರಲಿಲ್ಲ, ಕಳಂಕ ಇರಲಿಲ್ಲ, ಅವರು ಮನಸ್ಸನ್ನೊಂದು ಬಹುಶಃ ನಿವೇಶನವನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ತೀರ್ಮಾನ ಮಾಡಿರಬೇಕು. ಈಗ ನಾವು ಕೇಳಿದ್ದು ರಾಜೀನಾಮೆನ ಸೈಟ್ ಅಲ್ಲ ಅಂತ ಹೇಳಿ ಬಿಜೆಪಿಯವರಿಗೆ ಮಾಡಲಿಕ್ಕೆ ಇನ್ನೇನು ಕೆಲಸ ಇಲ್ಲ. ಯಾವ್ದಾದ್ರು ಡೆವಲಪ್ಮೆಂಟ್ ಬಗ್ಗೆ ಮಾಡಿ ಅಂತ ಕೇಳೋದಿಲ್ಲ, ಕುಡಿಯೋ ನೀರಾವರಿ ಮಾಡಿ ಅಂತ ಏನು ಕೇಳೋದಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು? ಸಿದ್ದರಾಮಯ್ಯನವರು ಅವರೊಬ್ಬರಿಗೆ ಕೊಟ್ಟಿದ್ದಾರೆ ಸೈಟು. ಭಾರತೀಯ ಜನತಾ ಪಕ್ಷದ ಶಾಸಕರುಗಳು, ಲೀಡರ್ಗಳು ಯಾರು ಸೈಟ್ ತಗೊಂಡಿಲ್ಲ ಮೂಡಾದಲ್ಲಿ. ಯಾಕಂದರೆ ಯಾರೂ ಮೂಡಾದಲ್ಲಿ ತೆಗೆದುಕೊಂಡಿಲ್ಲ. ಸಿದ್ದರಾಮಯ್ಯನವ್ರ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದರೆ ಅದೊಂಥರ ಅಲ್ವಾ? ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ, ಕಾನೂನು ವ್ಯಾಪ್ತಿಯೊಳಗಡೆ ತಗೊಂಡಿದ್ದಾರೆ. ಅದು ರಾಜೀನಾಮೆ ಕೇಳೋದನ್ನು ಹೊರತುಪಡಿಸದೆ ಬಿಜೆಪಿಯವರಿಗೆ ಇನ್ನೇನು ಮಾಡಲಿಕ್ಕೇನು ಕೆಲಸ ಇಲ್ಲ. ಇದ್ರ ಜೊತೆಯಲ್ಲಿ ಬಿಜೆಪಿ ಗಮನಕ್ಕೆ ಅಂದ್ರೆ ಯಾವುದೇ ನಗರಾಭಿವೃದ್ಧಿ ಇಲಾಖೆಗೆ ಬರದೇನೆ ಕೇವಲ ಸಭೆಯಲ್ಲೇ ಪ್ರೊಸೀಡಿಂಗ್ ಮಾಡ್ಕೊಂಡು ಮುಗಿಸಿದ್ದಾರೆ ಅನ್ನೋ ಆರೋಪ ಇದೆ. ಯಾವುದು ಈ ಸೈಟ್ ಹಂಚಿಕೆದು ಕೇವಲ ಆಯುಕ್ತರು ಮತ್ತು ಅಧಿಕಾರಿಗಳ ಹಂತದಲ್ಲೇ ಮುಗಿದಿದೆ. ಏನೇ ಮಾಡಲಿ ಇವ್ರೆ ರಿಜೆಕ್ಟ್ ಮಾಡಬೇಕಾದದ್ದು ಯಾರು? ಆಗಿನ ಸರ್ಕಾರ ಮಾಡಬೇಕಾಗಿತ್ತು. ಆಗೇನು ಕಾಂಗ್ರೆಸ್ ಸರ್ಕಾರ ಇತ್ತಾ? ಬಿಜೆಪಿ ಸರ್ಕಾರ ಇತ್ತು. ಅವ್ರು ಅಪ್ಲೈ ಮಾಡಿದ್ದಾರೆ, ಸ್ಕ್ರೂಟ್ನಿ ಮಾಡಬೇಕಾಯ್ತು. ಇಟ್ ಈಸ್ ಇಲ್ಲೀಗಲ್, ಅಲ್ಲೇ ಕ್ಯಾನ್ಸಲ್ ಮಾಡಬೇಕಾಯ್ತು. ನಿಮ್ಗೆ 14 ಸೈಟ್ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ಬೋರ್ಡ್ ಮೀಟಿಂಗ್ ಮಾಡಲಿಲ್ಲ, ಅದು ಮೀಟಿಂಗ್ ಮಾಡಲಿ ಅನ್ನೋದು ಈಗ ನೆಪ ಹೇಳ್ತಿದ್ದಾರೆ ವಿನ ಸರ್ಕಾರ ಯಾರ್ದಿತ್ತು? ಬಹುಶಃ ಆಗೇನಾರ ಕಾಂಗ್ರೆಸ್ ಸರ್ಕಾರ ಇದ್ದೀರಿ ಏನು ಹೇಳ್ತಿದ್ರಿ, ನೀವೇ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ರು. ಅದರಿಂದ ಆಗಿನ ಸರ್ಕಾರ ಯಾವುದಿತ್ತು ಆಗ ಅವರು ಮನಸ್ಸು ಮಾಡಿದರೆ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಇದು ಕೊಡಕ್ಕೆ ಬರೋದಿಲ್ಲ ಅಂತೇಳಿ. ಇದ್ರ ಜೊತೆ ಸರ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಣ ಆಗಿದೆ. ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಸಂಘರ್ಷಗಳಾಗ್ತಾ ಇದ್ದಾವೆ. ನೋಡಿ, ಒಂದಷ್ಟು ಸಂಘರ್ಷ ಅಲ್ಲ, ಬೇಕಾದಷ್ಟು ಸಂಘರ್ಷಗಳಿದೆ. ನಿಮಗೆ ಕಾಣೋದು ಯತ್ನಾಳದು ಒಂದೇ. ಯತ್ನಾಳ್ ಕಾಣದೇನೆ ಬೇಕಾದಷ್ಟು ಸಂಘರ್ಷಗಳು ಭಾರತೀಯ ಜನತಾ ಪಕ್ಷದಲ್ಲಿ ಇದೆ. ಅದರಿಂದ ಯತ್ನಾಳು ಇವತ್ತಿಂದಲ್ಲ, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಹೇಳ್ತಾ ಇದ್ರು. ಈವನ್ ಬಸವರಾಯ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆದಾಗಲೂ ಹೇಳ್ತಾ ಇದ್ರು, ಈಗಲೂ ಹೇಳ್ತಿದ್ದಾರೆ. ಯಾರಾದರೂ ಬೇರೆಯವರು ಸಣ್ಣ ಪುಟ್ಟ ಹೇಳಿದ್ರೆ ಏನು ಮಾಡ್ತೀರಿ ನೀವು? ಆದರೆ ಯತ್ನಾಳ್ ಇವಾಗ ಏನು ಹೇಳ್ತಾ ಇಲ್ವಲ್ಲ, ಇವನ್ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ಅಸೆಂಬ್ಲಿಲೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ವಿರುದ್ಧನೂ ಮಾತನಾಡ್ತಾ ಇದ್ರು.